ಹಾಯ್ ಹಲೋ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಮನೇಲಿ ವಿಡಿಯೋ ಮಾಡಿ ಮೇಲೆ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ, ಸೊ ಅದಕ್ಕೆ ಲಿಪ್ಸು ಬೇರೆ ಬೇರೆ ಇದೆ ಫ್ರೆಂಡ್ಸ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಮತ್ತು ನನ್ನ ಹೆಸರು ನವೀನ ಅಂದ್ಬಿಟ್ಟು. ಪ್ಲೀಸ್ ಯಾರ್ಯಾರು ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ನಿಮಗೆ ಅಪ್ಲೋಡ್ ಆಗಿ ಬರುತ್ತೆ. ಹಾಗಾಗಿ ಕೇಳ್ಕೊತಾ ಇದ್ದೀನಿ. ಸೊ ಇವಾಗ ನೋಡೋಣ ಬನ್ನಿ ಏನೇನು ಶೇರ್ ಮಾಡ್ಕೊತೀನಿ ಅಂದ್ಬಿಟ್ಟು. ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಹೆಸರು ಕಾಳು ಮತ್ತು ಮೊಳಕೆ ಬಂದಿರೋ ಕಡಲೆಕಾಳು ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬೇಗನೆ ಆಗುವಂಥದ್ದು. ಹೆಸರು ಕಾಳು ಒಂದು 3 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಅಷ್ಟು ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ. ಮತ್ತು ಒಂದು 9 ರಿಂದ 10 ಹಸಿಮೆಣಸಿಗೆ ತೊಗೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಒಂದು ಸ್ಕಿಪ್ ಆಗಿದೆ. ಇದನ್ನು 3-4 ಐಟಮ್ನು ಹಾಕ್ಕೊಂಡು ನೀಟಾಗಿ ಒಂದು 4 ವಿಜಿಲ್ ಹಾಕ್ಸ್ಕೊಳ್ಳಿ. ಅದು ಚೆನ್ನಾಗಿ ಬೆಂದು ಹೋಗುತ್ತೆ. ಮತ್ತು ಹಸಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕಲ್ಲ, ಬೇಯಿಸಾಕಿ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ನೋಡಿ 4 ವಿಜಿಲ್ ಹಾಕ್ಸಿದ ಮೇಲೆ ಈ ಥರ ಫುಲ್ಲು ಬೆಂದಿದೆ. ಮೊಳಕೆ ಕಡಲೆಕಾಳು ಮಾತ್ರ ಫುಲ್ಲು ಸ್ಮ್ಯಾಶ್ ಏನಾಗಲ್ಲ, ಸೊ ತಿನ್ನೋಕ್ಕೆ ಸಿಗುತ್ತೆ. ಹೆಸ್ರು ಕಾಳು ಮಾತ್ರ ಫುಲ್ಲು ಬೆಂದೋಗಿರುತ್ತೆ. ಅದನ್ನು ನೀಟಾಗಿ ಸೋಟಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ 1-2 ನಿಮಿಷ ಹಂಗೆ ಆಡಿಸಿ, ಮತ್ತು ನೀರು ಎಷ್ಟು ಬೇಕಷ್ಟು ಸಾಂಬಾರಿಗೆ ಅದಕ್ಕೆ ಬೇಕಾಗೋಷ್ಟು ಹಾಕ್ಕೊಳ್ಳಿ. ಮುದ್ದೆಗೆ ಮತ್ತು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು. ಮತ್ತು ಮೀಡಿಯಮ್ ಸೈಜು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬಾಣಲಿಯಲ್ಲಿ ಸಾಸಿವೆ ಹಾಕ್ಕೊಂಡು ಮತ್ತು ಆ 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಮತ್ತು ಹಂಗೇ 1 ಸ್ಪೂನು ಜೀರಿಗೆ ಕೂಡ ಹಾಕ್ಕೊತೀನಿ ಫ್ರೆಂಡ್ಸ್. ನೀಟಾಗಿ ಫ್ರೈ ಮಾಡ್ಕೋಬೇಕು. ಬೇಕಿದ್ರೆ ನಿಮಗೆ ಖಾರ ಕಮ್ಮಿ ಅನಿಸಿದರೆ ಒಣಮೆಣ್ಸಿಕಾಯಿ ಇವಾಗ ಹಾಕ್ಕೊಳ್ಳಿ. ಇದಕ್ಕೆ ನಾನು ಯಾವುದೇ ಮಸಾಲ ಐಟಮ್, ಧನಿಯಾ ಪುಡಿ, ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ಆವಾಗ ನೀವು ಕುದ್ದಾದಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ನೀಟಾಗಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್. ಇದು ನೀಟಾಗಿ ಫ್ರೈ ಆಗ್ತಾಯಿದೆ. ಬೆಳ್ಳುಳ್ಳಿ ಕೂಡ 1-2-3 ಅಷ್ಟು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಮತ್ತು ತಿರ್ಗಾ 2 ಟೊಮೊಟೊ ತೊಗೊಂಡು ಒಗ್ಗರಣೆಯಲ್ಲಿ ಹಾಕ್ಕೊತೀನಿ. ಟೊಮೊಟೊ ಬಂದ್ಬಿಟ್ಟು ನೀಟಾಗಿ ಒಂದು ಗೊಜ್ಜು ಹದದಲ್ಲಿ ಅದು ಫ್ರೈ ಆಗಬೇಕು. ನೀಟಾಗಿ ಸ್ಮೂತಾಗಿ ಬೇಯಬೇಕು. ಅದು ಬೇಯೋಕ್ಕೆ ಟಿಪ್ಸ್ ಗೊತ್ತೇ ಇದೆಯಲ್ಲ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಗ 1 ನಿಮಿಷಕ್ಕೆಲ್ಲ ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ. ನೋಡಿ ಹಾಕ್ಕೊಂಡಿದ್ದೀನಿ ನಾನು ಕೂಡ. ಇದು ಸ್ವಲ್ಪ ಟೈಮ್ ಸೇವ್ ಮಾಡುತ್ತೆ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮಗೆ ಬೇಗನೆ ಅಡುಗೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬೇಯಬೇಕಿದು. ಎಣ್ಣೆಲ್ಲೇ ಬೇಯಬೇಕು ಫ್ರೆಂಡ್ಸ್. ನೀರಿಗೆ ಹಾಕ್ಕೊಂಡ್ಬಿಟ್ಟಿರ, ಮತ್ತು ನೀರು ಹಾಕ್ಕೊಳ್ಳೋಂಗಿಲ್ಲ. ಚೆನ್ನಾಗಿ ಬೆಂದಮೇಲೆ ಸಾಂಬಾರಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ ಇವಾಗ ಆ ಸಾಂಬಾರಿಗೊಂದು ಕಳೆ ಬಂತು. ಅರಿಶಿನ ಮತ್ತು ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಟೇಸ್ಟ್ ನೋಡ್ಕೊಳ್ಳಿ. ಇನ್ನೂ ಸಾಲ್ಟ್ ಬೇಕಂದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಮುಂದಿನ ವ್ಲಾಗ್ ಕಳಿಸ್ತೀನಿ ಫ್ರೆಂಡ್ಸ್. ಬಾಯ್.